ಚಿತ್ರದುರ್ಗದ ಹಿರಿಯೂರು ಬಳಿ ಖಾಸಗಿ ಬಸ್ ಭೀಕರ ದುರಂತ ನಡೆಯಿತು. ಈ ದುರಂತದಲ್ಲಿ ಬಸ್ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉಳಿದಿದೆ. ಹಾಗಾದ್ರೆ ಈ ಖಾಸಗಿ ಬಸ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇಡೀ ರಾಜ್ಯವನ್ನ ಈ ಒಂದು ಘಟನೆ ಬೆಚ್ಚಿ ಬೀಳಿಸಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಆ ಒಂದು ಆದೇಶವನ್ನ ಖಾಸಗಿ ಬಸ್ನವರು ಪಾಲನೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಜೊತೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಒಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ನಾವೀಗ ಮಾರ್ಕೆಟ್ ರೋಡ್ ನಲ್ಲಿ ಇದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ ನಲ್ಲಿ ಹಲವು ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸಿ ಬೋರ್ಡ್ ಅನ್ನುವಂತಹ ಒಂದು ಬಸ್ ಹೋಗಿರುವಂತದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ ನ ನೀವು ಏನ್ ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದ್ರೂ ಟಚ್ ಆಗಿ ಅದು ಒಡೆದು ಹೋದ್ರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂತಹ ರೂಲ್ ಇದೆ. ಅದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ ನ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಲಾಸ್ ಡೋರ್ ಗಳು ಇರುವಂತದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು. ಅದನ್ನ ಒಂದು ಚೂರು ಆ ಒಂದು ಗಾಜಿಗೆ ಏನಾದ್ರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿ ಆಗುತ್ತೆ. ಆ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಅಳವಡಿಸಲಾಗುತ್ತೆ. ಆದ್ರೆ ನಿನ್ನೆ ಸಿ ಬೋರ್ಡ್ ಬಸ್ ನಲ್ಲಿ ಯಾವ ರೀತಿಯಾಗಿ ಇದು ಇತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಅದರ ಗುರುತು ಪತ್ತೆಗೆ ಅಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದ್ರೆ ಬಸ್ ಪಲ್ಟಿ ಆದಂತ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗಬಹುದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದ್ರೂ ಆದಾಗ ಈ ಒಂದು ಅಂಡರ್ ಗ್ರೌಂಡ್ ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸಿಕೊಳ್ಳೋದಕ್ಕೆ ಅಂದ್ರೆ ಪಾರಾಗಲು ಒಂದು ಅವಕಾಶ ಇರುವಂತದ್ದು. ಇದೇ ರೀತಿಯಾಗಿ ಬಸ್ ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂತದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮುಖ್ಯವಾಗಿ ಈ ರೀತಿಯಾದಂತಹ ದುರಂತಗಳು ಆಗಲು ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂತಹ ದುರಂತಗಳಾಗ್ತವೆ. ಆದ್ರೆ ಒಂದು ಖಾಸಗಿ ಬಸ್ ನಾವೀಗ ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಫೈರ್ ಎಕ್ಸ್ಟೆನ್ಷನ್ ನೀವು ನೋಡಬಹುದು ಯಾವ ತರ ಇದೆ. ಅಂದ್ರೆ ಅಗ್ನಿ ಅನಾಹುತ ಆದಾಗ ಅದನ್ನ ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ ಆದ್ರೂ ಕೂಡ ಸಂಪೂರ್ಣ ಗಾಜು ಪುಡಿ ಆಗುತ್ತೆ. ಆಗ ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಅಳವಡಿಕೆಯನ್ನ ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ ನ ಎಷ್ಟು ಬಸ್ ಏಜೆನ್ಸಿಗಳು ಅಂದ್ರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಜಯನಗರ ಚಿತ್ರದುರ್ಗದ ಹಿರಿಯೂರು ಬಳಿ ಖಾಸಗಿ ಬಸ್ ಭೀಕರ ದುರಂತ ನಡೆಯಿತು. ಈ ದುರಂತದಲ್ಲಿ ಬಸ್ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉಳಿದಿದೆ. ಹಾಗಾದ್ರೆ ಈ ಖಾಸಗಿ ಬಸ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇಡೀ ರಾಜ್ಯವನ್ನ ಈ ಒಂದು ಘಟನೆ ಬೆಚ್ಚಿ ಬೀಳಿಸಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಆ ಒಂದು ಆದೇಶವನ್ನ ಖಾಸಗಿ ಬಸ್ನವರು ಪಾಲನೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಜೊತೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಒಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ನಾವೀಗ ಮಾರ್ಕೆಟ್ ರೋಡ್ ನಲ್ಲಿ ಇದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ ನಲ್ಲಿ ಹಲವು ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸಿ ಬೋರ್ಡ್ ಅನ್ನುವಂತಹ ಒಂದು ಬಸ್ ಹೋಗಿರುವಂತದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ ನ ನೀವು ಏನ್ ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದ್ರೂ ಟಚ್ ಆಗಿ ಅದು ಒಡೆದು ಹೋದ್ರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂತಹ ರೂಲ್ ಇದೆ. ಅದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ ನ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಲಾಸ್ ಡೋರ್ ಗಳು ಇರುವಂತದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು. ಅದನ್ನ ಒಂದು ಚೂರು ಆ ಒಂದು ಗಾಜಿಗೆ ಏನಾದ್ರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿ ಆಗುತ್ತೆ. ಆ ರೀತಿಯಾದಂತಹ
ಒಂದು ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಅಳವಡಿಸಲಾಗಿತ್ತು. ಆದ್ರೆ ನಿನ್ನೆ ಸಿ ಬೋರ್ಡ್ ಬಸ್ ನಲ್ಲಿ ಯಾವ ರೀತಿಯಾಗಿ ಇದಿತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಅದರ ಗುರುತು ಪತ್ತೆಗೆ ಅಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಮತ್ತೊಂದು ಡೋರ್ ಇರುತ್ತೆ. ಅಂದ್ರೆ ಬಸ್ ಪಲ್ಟಿ ಆದಂತ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗಬಹುದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದ್ರೂ ಆದಾಗ ಈ ಒಂದು ಅಂಡರ್ ಗ್ರೌಂಡ್ ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸಿಕೊಳ್ಳೋದಕ್ಕೆ ಅಂದ್ರೆ ಪಾರಾಗಲು ಒಂದು ಅವಕಾಶ ಇರುವಂತದ್ದು. ಇದೇ ರೀತಿಯಾಗಿ ಬಸ್ ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂತದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮುಖ್ಯವಾಗಿ ಈ ರೀತಿಯಾದಂತಹ ದುರಂತಗಳು ಆಗಲು ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂತಹ ದುರಂತಗಳಾಗ್ತವೆ. ಆದ್ರೆ ಒಂದು ಖಾಸಗಿ ಬಸ್ ನಾವೀಗ ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಫೈರ್ ಎಕ್ಸ್ಟೆನ್ಷನ್ ನೀವು ನೋಡಬಹುದು ಯಾವ ತರ ಇದೆ. ಅಂದ್ರೆ ಅಗ್ನಿ ಅನಾಹುತ ಆದಾಗ ಅದನ್ನ ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ ಆದ್ರೂ ಕೂಡ ಸಂಪೂರ್ಣ ಗಾಜು ಪುಡಿಯಾಗುತ್ತೆ. ಆಗ ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಅಳವಡಿಕೆಯನ್ನ ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ ನ ಎಷ್ಟು ಬಸ್ ಏಜೆನ್ಸಿಗಳು ಅಂದ್ರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಜಯನಗರ ಚಿತ್ರದುರ್ಗದ ಹಿರಿಯೂರು ಬಳಿ ಖಾಸಗಿ ಬಸ್ ಭೀಕರ ದುರಂತ ನಡೆಯಿತು. ಈ ದುರಂತದಲ್ಲಿ ಬಸ್ ಕ್ಷಣ ಮಾತ್ರದಲ್ಲಿ ಹೊತ್ತಿ ಉಳಿದಿದೆ. ಹಾಗಾದ್ರೆ ಈ ಖಾಸಗಿ ಬಸ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇಡೀ ರಾಜ್ಯವನ್ನ ಈ ಒಂದು ಘಟನೆ ಬೆಚ್ಚಿ ಬೀಳಿಸಿದೆ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಹೊರಡಿಸಿದೆ. ಆ ಒಂದು ಆದೇಶವನ್ನ ಖಾಸಗಿ ಬಸ್ನವರು ಪಾಲನೆ ಮಾಡ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಜೊತೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಕೂಡ ಮಾಡಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ನಿನ್ನೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ಸದ್ಯ ನಾವೀಗ ಮಾರ್ಕೆಟ್ ರೋಡ್ ನಲ್ಲಿ ಇದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ ನಲ್ಲಿ ಹಲವು ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸಿ ಬೋರ್ಡ್ ಅನ್ನುವಂತಹ ಒಂದು ಬಸ್ ಹೋಗಿರುವಂತದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ ನ ನೀವು ಏನ್ ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದ್ರೂ ಟಚ್ ಆಗಿ ಅದು ಒಡೆದು ಹೋದ್ರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗ್ಬೇಕು ಅನ್ನುವಂತಹ ರೂಲ್ ಇದೆ. ಅದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ ನ ನಿಮ್ಗೆ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಲಾಸ್ ಡೋರ್ ಗಳು ಇರುವಂತದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ಅದನ್ನ ಒಂದು ಚೂರು ಆ ಒಂದು ಗಾಜಿಗೆ ಏನಾದ್ರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿ ಆಗುತ್ತೆ. ಆ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಅಳವಡಿಸಲಾಗಿತ್ತು. ಆದ್ರೆ ನಿನ್ನೆ ಸಿ ಬೋರ್ಡ್ ಬಸ್ ನಲ್ಲಿ ಯಾವ ರೀತಿಯಾಗಿ ಇದಿತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಅದರ ಗುರುತು ಪತ್ತೆಗೆ ಅಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ತಾವು ದೃಶ್ಯಗಳು ನೋಡಬಹುದು. ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಮತ್ತೊಂದು ಡೋರ್ ಇರುತ್ತೆ. ಅಂದ್ರೆ ಬಸ್ ಪಲ್ಟಿ ಆದಂತ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗಬಹುದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದ್ರೂ ಆದಾಗ ಈ ಒಂದು ಅಂಡರ್ ಗ್ರೌಂಡ್ ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸಿಕೊಳ್ಳೋದಕ್ಕೆ ಅಂದ್ರೆ ಪಾರಾಗಲು ಒಂದು ಅವಕಾಶ ಇರುವಂತದ್ದು. ಇದೇ ರೀತಿಯಾಗಿ ಬಸ್ ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂತದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮುಖ್ಯವಾಗಿ ಈ ರೀತಿಯಾದಂತಹ ದುರಂತಗಳು ಆಗಲು ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂತಹ ದುರಂತಗಳಾಗ್ತವೆ. ಆದ್ರೆ ಒಂದು ಖಾಸಗಿ ಬಸ್ ನಾವೀಗ ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಫೈರ್ ಎಕ್ಸ್ಟೆನ್ಷನ್ ನೀವು ನೋಡಬಹುದು ಯಾವ ತರ ಇದೆ. ಅಂದ್ರೆ ಅಗ್ನಿ ಅನಾಹುತ ಆದಾಗ ಅದನ್ನ ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಪ್ರತಿ ಗಾಜನ್ನು ಕೂಡ ಇವರು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅಳವಡಿಕೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಚಿಕ್ಕ ಡ್ಯಾಮೇಜ್ ಗ್ಲಾಸ್ ಆದ್ರೂ ಕೂಡ ಸಂಪೂರ್ಣ ಗಾಜು ಪುಡಿಯಾಗುತ್ತೆ. ಆಗ
ಪ್ರಯಾಣಿಕರು ಅಲ್ಲಿಂದ ಪಾರಾಗಲು ಅವಕಾಶ ಸಿಗುತ್ತೆ. ಈ ರೀತಿಯಾದಂತಹ ಒಂದು ಅಳವಡಿಕೆಯನ್ನ ಮಾಡಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿತ್ತು. ಆ ರೂಲ್ ನ ಎಷ್ಟು ಬಸ್ ಏಜೆನ್ಸಿಗಳು ಅಂದ್ರೆ ಟ್ರಾವೆಲ್ ಏಜೆನ್ಸಿಗಳು ಮಾಡ್ತಾ ಇದಾವೆ ಅನ್ನುವಂಥದ್ದು ಈ ದುರಂತದಲ್ಲಿ ಪ್ರಶ್ನಾರ್ಥಕವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಜಯನಗರ